ಇವತ್ತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ಲೀಡ್ ಮಾಡ್ತಾ ಇರುವಂಥ S-400 ಸಿಸ್ಟಮ್ ಬಂದು ಎಷ್ಟು ವರ್ಷ ಆಯಿತು, ಅದನ್ನು ತರಬಾರದು ಅಂತ ಯಾರ್ಯಾರು ವಿರೋಧ ಮಾಡಿದ್ರು ಅನ್ನೋದನ್ನು ನೀವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಈ ದೇಶದ ಪ್ರಧಾನಿ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ರು ಅಂತ. ಇವತ್ತು ನಾವು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡಿದ್ದೀವಿ. ಅದು ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ನಿರ್ಮಾಣಗೊಂಡಿರುವಂಥದ್ದು. ಇವೆಲ್ಲವನ್ನು ನೋಡುವಾಗ ಭಾರತವನ್ನು ಕಳೆದ 10 ವರ್ಷಗಳಿಂದ, ಒಂದು ದಶಕಗಳಿಂದ ಈ ಥರದ ಯುದ್ಧಕ್ಕೆ ಈ ದೇಶದ ಪ್ರಧಾನಿಯನ್ನು ತಯಾರು ಮಾಡಿದ್ದಾರೆ. ಅದು ಬಹಳ ವಿಶೇಷವಾಗಿರುವಂಥದ್ದು. ಇಷ್ಟೇ ಅಲ್ಲ, ಇವತ್ತು ಭಾರತದ ಆರ್ಥಿಕ ಸ್ಥಿತಿ ತುಂಬ ಸ್ಟ್ರಾಂಗ್ ಆಗಿದೆ. ಹೆಚ್ಚು ಕಡಿಮೆ $700 ಬಿಲಿಯನ್ ನಷ್ಟು ಫಾರೆಕ್ಸ್ ರಿಸರ್ವ್ ನಮ್ಮ ಹತ್ರ ಇದೆ. ಪಾಕಿಸ್ತಾನದ ಹತ್ರ ಲೆಸ್ ದೆನ್ $1.5 ಬಿಲಿಯನ್ ಇದೆ ಅಂತಂದ್ರೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಸ್ಟ್ರಾಂಗ್ ಆಗಿ ಭಾರತವನ್ನು ನಾವು ಕಟ್ಟಿದ್ದೀವಿ. ಪಾಕಿಸ್ತಾನದ ಆರ್ಥಿಕತೆ ಅದು ಹೇಗೆ ಕುಸಿತಾ ಇದೆ ಅಂತಂದ್ರೆ, ನಿನ್ನೆ 7,000 ಪಾಯಿಂಟ್ಸ್ ಕುಸಿದಿತ್ತು ಅಲ್ಲಿನ ಸ್ಟಾಕ್ ಮಾರ್ಕೆಟ್, ಇವತ್ತು ಇನ್ನೂ ಕುಸಿದಿರಬಹುದು. ನೀವು ಇನ್ನೂ ನೋಡೋದಾದ್ರೆ ಭಾರತದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಅಲ್ಲಿ $3,000 ವಿತ್ಡ್ರಾಲ್ ಮಾಡುವಂತಿಲ್ಲ ಅನ್ನುವಂಥ, 3,000ಕ್ಕಿಂತ ಹೆಚ್ಚು ಮಾಡುವಂತಿಲ್ಲ ಅಂತ ನಮ್ಗೆ ಅದರದ್ದು ಏನೂ ಒಂದು ತಾಕ್ತಾನೆ ಇಲ್ಲ. ನಮ್ಮ ಫಿಲಂ ಥಿಯೇಟರ್ಗಳು ಓಪನ್ ಆಗಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ನಾವೆಲ್ಲ ಕಡೆ ಆರಾಮಾಗಿ ತಿರುಗಾಡುವಂಥ ಪರಿಸ್ಥಿತಿ ಇದೆ. ಗಡಿಗೆ ಹೊಂದಿಕೊಂಡಿರುವಂಥ ರಾಜ್ಯಗಳಲ್ಲಿ ಸ್ವಲ್ಪ ನಾವು ಕಟ್ಟೆಚ್ಚರವನ್ನು ವಹಿಸಿದೀವಿ ಬಿಟ್ಟರೆ ಎಲ್ಲ ಕಡೆಯಲ್ಲೂ ಚೆನ್ನಾಗಿದೆ. ಅಂದರೆ ಭಾರತ ಸರ್ವತೋಮುಖವಾಗಿ ಬೆಳವಣಿಗೆಯನ್ನು ಸಾಧಿಸ್ತಾ ಇರೋದ್ರಿಂದ ಈ ದೇಶದ ಎಲ್ಲರೂ ಕೂಡ, ನೀವು ಅನಿವಾರ್ಯವಂತಾದರೂ ಕರೀರಿ ಅಥವಾ ಸಹಜ ಅಂತಾದರೂ ಕರೀರಿ, ಎಲ್ಲರೂ ಈ ದೇಶದ ಪರವಾಗಿ ನಿಂತಿದ್ದಾರೆ. ಆದರೆ ಪಾಕಿಸ್ತಾನದ ಹಾಲತ್ ಎಷ್ಟು ಕೆಟ್ಟದ್ದಾಗಿದೆ ಅಂತಂದರೆ, ಅಲ್ಲಿ ಓಪನ್ ಆಗಿ ನಮಗೆ ದುಡ್ಡು ಕೊಡಿ ಅಂತ ಭಿಕ್ಷೆ ಬಿಡುವಂಥ ಸ್ಥಿತಿ ಅಲ್ಲಿ ಸರ್ಕಾರಕ್ಕಿರುವಾಗ ಸಹಜವಾಗಿಯೇ ಪ್ರತಿಯೊಬ್ಬರು ಸರ್ಕಾರದ ನೇತೃತ್ವವನ್ನು ವಿರೋಧಿಸ್ತಾ ಇರ್ತಾರೆ. ನನಗಿನ್ನೂ ಆಶ್ಚರ್ಯದ ಸಂಗತಿ ಅಂತಂದರೆ, ಅದಾಗಲೇ ಇಮ್ರಾನ್ ಖಾನ್ನ ಪರವಾಗಿರುವಂಥ ಒಂದು ಬಲು ದೊಡ್ಡ ಹೋರಾಟ ಅಲ್ಲಿ ಶುರುವಾಗಿದೆ. ಅವರು ಒಳಗಿಂದ ಕುಸಿಯುವಂಥ ಹಂತದಲ್ಲಿದ್ದಾರೆ. ಬಲೂಚಿಸ್ತಾನದಲ್ಲಿ ಹೋರಾಟ ಶುರುವಾಗೋಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಪಾಕಿಸ್ತಾನ ಕುಸಿಯೋ ಹಂತದಲ್ಲಿದ್ದಾಗ ಪ್ರತಿಯೊಬ್ಬರು ನೇತೃತ್ವವನ್ನು ಪ್ರಶ್ನಿಸ್ತಾರೆ. ಆ ಪ್ರಶ್ನೆ ನಡೆಸುವಂಥ ಕೆಲಸ ಅಲ್ಲಿದೆ. ಆದರೆ ಭಾರತದಲ್ಲಿ ನೇತೃತ್ವದೊಂದಿಗೆ ಎಲ್ಲರೂ ಬಲವಾಗಿ ನಿಂತಿದ್ದಾರೆ, ಮುಸಲ್ಮಾನರು ಕೂಡ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.